ಕಟ್ಟಿಲ್ಲ ಅಂತ ಖಾಸಗಿ ಶಾಲೆಯೊಂದು ಮಕ್ಕಳನ್ನ ಹೊರಹಾಕಿತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಮಕ್ಕಳ ಆಯೋಗ ಅಲರ್ಟ್ ಆಗಿದೆ. ಶಾಲೆ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಫೀಸ್ ಕಟ್ಟಿಲ್ಲ ಅಂದ್ರೆ ಈಚೆಗಡೆ ನಿಲ್ಲಿಸ್ತಾರೆ. ಆಮೇಲೆ ಇವಾಗ 8:15ಗೆ ಬಂದ್ವಿ, ಈಚೆಗಡೆ ನಿಲ್ಲಿಸ್ತಿರ್ತಾರೆ. ನಾವು ಫೀಸ್ ಕಟ್ಟೋ ಕಡೆ ಗಮನ ಕೊಡ್ಬೇಕಾ, ಓದೋ ಕಡೆ ಗಮನ ಕೊಡ್ಬೇಕಾ ಗೊತ್ತಾಯ್ತು. ನಾವು ದುಡ್ಡು ಕಟ್ಬಿಟ್ಟು ನಾವು ಆಚೆ ನಿಲ್ಲಿಸ್ಬೇಕಾ? ನಮ್ಗೇನಂತ ಕರ್ಮ? ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೋದಲ್ವಾ? ಎನ್ಎಸ್ವಿಕೆಪಿ ಶಾಲೆ ವಿರುದ್ಧ ಸುಮೋಟೋ ಕೇಸ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಖಾಸಗಿ ಶಾಲೆಗಳು ವಸೂಲಿ ದಂಧೆಗಿಳಿದಿವೆ ಅನ್ನುವಂಥ ಆರೋಪ ಆಗಾಗ ಕೇಳ್ತಾನೆ ಇದೆ. ಇದೀಗ ಪದ್ಮನಾಭನಗರದ ಎನ್ಎಸ್ಬಿಕೆಪಿ ಶಾಲೆ ಫೀಸ್ಗಾಗಿ ಮಕ್ಕಳನ್ನ ಹೊರಗೆ ಹಾಕಿದ್ರು. ದುಡ್ಡು ಕಟ್ಟುವವರೆಗೂ ಕ್ಲಾಸ್ಗೆ ಸೇರಿಸಲ್ಲ ಅಂತ ಪಟ್ಟು ಹಿಡಿದಿದ್ರು. ಇದರಿಂದ ಪೋಷಕರು ಆಕ್ರೋಶ ಹೊರಹಾಕಿದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಮಕ್ಕಳ ಆಯೋಗ ಅಲರ್ಟ್ ಆಗಿದೆ. ಈ ಸಂಬಂಧ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ. ಪ್ರತಿಷ್ಠಿತ ನಗರವಾದಂತಹ ಪದ್ಮನಾಭ ನಗರದಲ್ಲಿರುವಂತಹ ಎನ್ಎಸ್ವಿಕೆ ಶಾಲೆಯಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೊರಗೆ ನಿಲ್ಲಿಸ್ತಕ್ಕಂಥದ್ದು ಇದು ಒಂದು ಅಕ್ಷಮ ಅಪರಾಧ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009ರ ಉಲ್ಲಂಘನೆ ಆಗುತ್ತೆ. ಈ ತರ ಮಕ್ಕಳಿಗೆ ಆ ಒಂದು ಶಾಲೆಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಬೇರೆ ಅವರ ಸ್ನೇಹಿತರ ವರ್ಗದಲ್ಲಿ ಈ ತರ ಶಾಲೆ ಹೊರಗೆ ನಿಲ್ಲಿಸೋದು ಇದು ಒಂದು ಅವಮಾನ ಆಗುತ್ತೆ. ಇದನ್ನ ಆಯೋಗ ಸಹಿಸಲ್ಲ. ಫೀಸ್ ಕಟ್ಟಿಲ್ಲ ಅಂದ್ರೆ ಶಾಲಾ ಆಡಳಿತ ಮಂಡಳಿ ಪೋಷಕರನ್ನೇ ಕೇಳಬೇಕು. ಇಲ್ಲದಿದ್ರೆ ಕೋರ್ಟ್ಗೆ ಹೋಗಿ ವಸೂಲಿ ಮಾಡಬಹುದು. ಅದನ್ನ ಬಿಟ್ಟು ಮಕ್ಕಳನ್ನ ಶಾಲೆಯ ಹೊರಗೆ ನಿಲ್ಲಿಸಿದ್ರೆ ಅಪಮಾನ ಆಗುತ್ತೆ. ಮಕ್ಕಳ ಮನಸ್ಸಿನ ಮೇಲೆ ಘಾಸಿಯಾಗುತ್ತೆ. ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಸಂಪೂರ್ಣ ತನಿಖೆ ಮಾಡಬೇಕು ಅಂತ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಹೇಳಿದ್ದಾರೆ. ಅಲ್ಲದೆ ಬೆಂಗಳೂರು ದಕ್ಷಿಣ ವಲಯವೊಂದರ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಖಾಸಗಿ ಶಾಲೆಯ ನಡೆ ಆರ್ಟಿಇ ಕಾಯ್ದೆ 2009ರ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಶಾಲೆಗೆ ಭೇಟಿ ನೀಡಿ ಮಕ್ಕಳ ಸಮಸ್ಯೆ ಬಗೆಹರಿಸಿ ಕ್ರಮ ಕೈಗೊಳ್ಳಬೇಕು. ಶೀಘ್ರದಲ್ಲೇ ವರದಿ ಕೊಡುವಂತೆ ಸೂಚಿಸಿದ್ದಾರೆ. ಈಗ ಈ ವಿಷಯವನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ. ತಮ್ಮ ಮಾಧ್ಯಮದ ಮೂಲಕ ಅಲ್ಲಿನ ಸಂಬಂಧಪಟ್ಟಂತ ಡಿಡಿಪಿ ಅವರು, ಬಿ ಅವರು ಶಾಲೆ ಭೇಟಿ ನೀಡಬೇಕು. ಭೇಟಿ ನೀಡಿ ಆ ಯಾವ ಕಾರಣಕ್ಕೆ ಮಕ್ಕಳಿಗೆ ಹೊರಗಡೆ ನಿಲ್ಲಿಸಿದ್ದಾರೆ, ಫೀಸ್ ಕಾರಣಕ್ಕಾಗಿ ನಿಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ವಿಸ್ತೃತ ವರದಿ 3 ದಿವಸದಲ್ಲಿ ಕೊಡಬೇಕು. ಮುಂದೆ ಆ ಒಂದು ಶಾಲೆಯಲ್ಲಿ ಈ ತರದ ಘಟನೆ ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಆಯೋಗ ವರದಿ ಸಲ್ಲಿಸಬೇಕಂತ ಹೇಳಿ ಇಚ್ಛೆಪಡ್ತೀನಿ. ಫೀಸ್ ಕಟ್ಟಿಲ್ಲ ಅಂದ್ರೆ ಶಾಲೆ ನಡೆಸೋದಕ್ಕಾಗಲ್ಲ ಅಂತ ಟೀಚರ್ಸ್ ಹೇಳಿದ್ದು ವಾಸ್ತವದಲ್ಲಿ ಸತ್ಯ. ಆದ್ರೆ ಮಕ್ಕಳನ್ನ ಈ ರೀತಿ ಹೊರಗೆ ಹಾಕೋದು ತಪ್ಪು. ಇನ್ಮುಂದೆ ಆದ್ರೂ ಖಾಸಗಿ ಸ್ಕೂಲ್ಗಳು ಮಕ್ಕಳಿಗೆ ನೋವಾಗದಂತೆ ವರ್ತಿಸಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.